ಶಿಕ್ಷಣ ಇಲಾಖೆ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ಬಂದಿದೆ. ಅಂದರೆ ಈ ನಿರ್ಧಾರವನ್ನು ಜಾರಿ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿದೆ. ಅದೇನು ಅಂತಂದರೆ ಶೀಘ್ರದಲ್ಲೇ SSLC ಹಾಗೆ PUCಗೆ ಆನ್ಲೈನ್ ಇವ್ಯಾಲ್ಯೂಯೇಷನ್ ಅಂದರೆ ಆನ್ಲೈನ್ ಮೌಲ್ಯಮಾಪನ ಮಾಡಲಿಕ್ಕೆ ಈಗ ಮುಂದಾಗಿದೆ. ತಂತ್ರಾಂಶದ ಸಹಾಯದ ಜೊತೆಗೆ ಮೌಲ್ಯಮಾಪನಕ್ಕೆ ಈಗ ಪ್ಲಾನ್ ಮಾಡಿದೆ. ನ್ಯೂಸ್ ಫಸ್ಟ್ಗೆ ಶಿಕ್ಷಣ ಇಲಾಖೆಯ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಕಾರಣ ಏನು? ಇದನ್ನ ಜಾರಿ ಮಾಡೋದಕ್ಕೆ ವೇಗವಾಗಿ ಫಲಿತಾಂಶವನ್ನು ಕೊಡೋಕೆ ಶಿಕ್ಷಣ ಇಲಾಖೆ ಈ ತಯಾರಿಯನ್ನ ಮಾಡಿದೆ. ಆದರೆ ಆರಂಭದಲ್ಲೇ ಈ ಪ್ಲಾನ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಈ ವರ್ಷದಲ್ಲೇ ಪ್ರಾಯೋಗಿಕವಾಗಿ ವೃತ್ತಿಪರ ಕೋರ್ಸ್ಗಳು ಸಂಗೀತ ಹಾಗೂ ನೃತ್ಯಕ್ಕೆ ಇದನ್ನ ಜಾರಿ ಮಾಡಬೇಕು ಅನ್ನುವಂಥ ಆಲೋಚನೆ ಶಿಕ್ಷಣ ಇಲಾಖೆಯಲ್ಲಿ. ಈ ವರ್ಷ KSEAB ಪರೀಕ್ಷೆ ಏನು ನಡೀತಾ ಇದೆ, ಅದಕ್ಕೆ ಈ ಒಂದು ಪ್ಲಾನ್ ಅನ್ನ ಜಾರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಆದರೆ ಆರಂಭದಲ್ಲೇ ಈ ಒಂದು ಯೋಚನೆಗೆ, ಈ ನಿರ್ಧಾರಕ್ಕೆ ತೊಡಕು ಉಂಟಾಗಿದೆ. ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ಕುರಿತಂತೆ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಚಂದನಾ ಶೆಟ್ಟಿ. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದನಾ, ಒಂದು ಕಡೆ ಶಿಕ್ಷಣ ಇಲಾಖೆಯ ಒಂದು ಉದ್ದೇಶ ಏನಿದೆ, ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ಪರೀಕ್ಷೆಯ ರಿಸಲ್ಟ್ಗಳನ್ನು ತಲುಪಿಸಬೇಕು ಅನ್ನುವಂಥದ್ದು, ಅದು ಶ್ಲಾಘನೀಯ. ಆದರೆ ಆರಂಭದಲ್ಲೇ ಇಂಥ ಒಂದು ಯೋಜನೆಗೆ ಅಥವಾ ಯೋಚನೆಗೆ ಯಾಕಾಗಿ ತೊಡಕು ಅಂತ, ಏನೇನು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಈ ಒಂದು ನಿರ್ಧಾರದಿಂದ? ರಾಹುಲ್, ನಿಜಕ್ಕೂ ನಮ್ಮಲ್ಲಿ ತ್ವರಿತವಾಗಿ ವೇಗವಾಗಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಈ ಆನ್ಲೈನ್ ಎವ್ಯಾಲ್ಯೂಯೇಷನ್ ಕಾನ್ಸೆಪ್ಟ್ ಅನ್ನ ಜಾರಿಗೆ ತರುವುದಕ್ಕೆ ಶಿಕ್ಷಣ ಇಲಾಖೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. CBSE ಮಾದರಿಯಲ್ಲಿ ಈ ಒಂದು ಆನ್ಲೈನ್ ಎವ್ಯಾಲ್ಯೂಯೇಷನ್ ಜಾರಿ ತರೋದ್ರಿಂದ ಟ್ರಾನ್ಸ್ಪರೆಂಟ್ ಆಗಿ ಹಾಗೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬಹುದು. ಆದ್ರೆ ಈ ಒಂದು ಯೋಜನೆಗೆ ಆರಂಭದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇರುತ್ತದೆ. ಇದಕ್ಕೆ ಸಾಕಷ್ಟು ಕಾರಣ ಇದೆ. ಹೀಗಾಗಿ ವಿರೋಧ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರಾಯೋಗಿಕವಾಗಿ ಇದನ್ನ ವೃತ್ತಿಪರ ಕೋರ್ಸ್ಗಳಲ್ಲಿ ಜಾರಿ ತರುವುದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಸಂಗೀತ, ನೃತ್ಯ, ಇದಕ್ಕೆ ಈಗ ಮೌಲ್ಯಮಾಪನ ನಿರ್ಣಯ ಮಂಡಳಿ ಈ ಒಂದು ವೃತ್ತಿಪರ ಕೋರ್ಸ್ಗಳಲ್ಲಿ ಮೊದಲು ಜಾರಿಗೆ ತರುವಂತಹ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ನಾವು ಕಂಪೇರ್ ಮಾಡಿದ್ರೆ SSLC PUCಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೀತಾರೆ. ಆದ್ರೆ ವೃತ್ತಿಪರ ಕೋರ್ಸ್ಗಳ ಪರೀಕ್ಷೆಯನ್ನ ಬರೆಯೋದು ಬಹಳ ಕಡಿಮೆ ಜನ. ಹೀಗಾಗಿ ಕಡಿಮೆ ವಿದ್ಯಾರ್ಥಿಗಳು ಇರುವಂತಹ ಈ ಒಂದು ಪರೀಕ್ಷೆಗಳಲ್ಲಿ ಮೊದಲನೇದಾಗಿ ಪ್ರಾರಂಭಿಕ ಹಂತದಲ್ಲಿ ಇದನ್ನ ಜಾರಿಗೆ ತರ್ತಾರೆ. ಯಾಕಂದ್ರೆ ಇದನ್ನ ಎಕ್ಸ್ಪೆರಿಮೆಂಟ್ ಈ ಒಂದು ಕೋರ್ಸ್ಗಳಲ್ಲಿ ಮಾಡಿದಾಗ ಒಂದು ಜಡ್ಜ್ಮೆಂಟ್ ಸಿಗುತ್ತೆ. ಇದಕ್ಕೆ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು ನಾವು ಗಮನಿಸಬಹುದು. ಯಾಕಂದ್ರೆ ಒಮ್ಮೆಲೆ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದ್ರಿಂದ ಆ ಉತ್ತರ ಪತ್ರಿಕೆಗಳನ್ನ ಸ್ಕ್ಯಾನ್ ಮಾಡೋದು ಬಹಳ ಕಷ್ಟ ಆಗತ್ತೆ. ಹಾಗೆ ಸ್ಕ್ಯಾನ್ ಮಾಡುವಾಗ ಒಂದಿಷ್ಟು ಅಕ್ಷರಗಳು ಮಿಸ್ ಆದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಟ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅನ್ನೋ ಒಂದು ನಿರ್ಧಾರದಿಂದ ಮಕ್ಕಳ ಮಾರ್ಕ್ಸ್ ಕುಂಠಿತ ಆಗತ್ತೆ ಅನ್ನುವಂತಹ ಒಂದು ಆತಂಕ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಟೆಕ್ನಿಕಲ್ ಸಪೋರ್ಟ್ ಕಂಪ್ಲೀಟ್ ಆಗಿ ಸಿಕ್ಕಿಲ್ಲ ಅಂದ್ರೆ ಸಾಕಷ್ಟು ತೊಂದರೆ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಕ್ಷರ ಅರ್ಥ ಆಗದೆ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ಬರೋ ಸಾಧ್ಯತೆ ಇರುತ್ತೆ. ಆನ್ಲೈನ್ ಮೌಲ್ಯಮಾಪನಕ್ಕೆ ಈ ಕಾರಣಕ್ಕಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಅದರ ಮತ್ತೊಂದು ಕಡೆ ಈ ಯೋಜನೆಯಿಂದ ಅಡ್ವಾಂಟೇಜಸ್ ಕೂಡ ಇದೆ ರಾಹುಲ್. ಏನಂತ ಅಂದ್ರೆ ಸಮಯ ಉಳಿತಾಯ ಆಗತ್ತೆ. ನಾವು ಈ ಒಂದು ಆನ್ಲೈನ್ ಎವಾಲ್ಯೂಯೇಷನ್ ಇಂದ ಪಾರದರ್ಶಕವಾಗಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬಹುದು, ಮತ್ತೆ ಕಾಗದವನ್ನ ಉಳಿಸಬಹುದು ಅನ್ನುವಂತ ಪ್ಲಾನ್ ಹಾಕೊಂಡಿದೆ ಶಿಕ್ಷಣ ಇಲಾಖೆ. ಈ ಒಂದು ಯೋಜನೆಯಲ್ಲಿ ಅಡ್ವಾಂಟೇಜಸ್ ಕೂಡ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಹೀಗಾಗಿ ಏಕಾಏಕಿ ಅವರು SSLC PUC ಎಕ್ಸಾಮ್ಗಳಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡದೆ ಪ್ರಾರಂಭಿಕವಾಗಿ ವೃತ್ತಿಪರ ಕೋರ್ಸ್ಗಳಲ್ಲಿ ಜಾರಿಗೆ ತರುವುದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಹೇಗೆ ವರ್ಕ್ ಆಗುತ್ತೆ, ಈ ಎಕ್ಸ್ಪೆರಿಮೆಂಟ್ ವರ್ಕ್ ಆದ್ರೆ ಖಂಡಿತ ಶೀಘ್ರದಲ್ಲಿ ಈ ವರ್ಷದಿಂದಲೇ SSLC PUCಗೆ ಜಾರಿಗೆ ತರುವುದಕ್ಕೂ ಕೂಡ ಒಂದು ನಿರ್ಧಾರವನ್ನ ಮಾಡಿರುವಂತದ್ದು ರಾಹುಲ್. ಚಂದನ, ಈಗ ಈ ಒಂದು ಆನ್ಸರ್ ಶೀಟ್ಗಳು ಅಫ್ಕೋರ್ಸ್ ದೊಡ್ಡ ಸಂಖ್ಯೆಯಲ್ಲಿ ಇರ್ತವೆ. ಅಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೀತಾರೆ. ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ಆನ್ಸರ್ ಶೀಟ್ನಲ್ಲಿ ಸುಮಾರು 6-7 ಪೇಜಷ್ಟು ಬರೆದಿರ್ತಾರೆ. ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅನ್ನುವಂಥದ್ದು ಒಂದು ವಾದ. ಅಕಸ್ಮಾತ್ ವರ್ಕ್ ಫೋರ್ಸನ್ನು ಇಟ್ಕೊಂಡು ಜನರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಿ ಇದನ್ನು ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಆದಷ್ಟು ಬೇಗ ಮಾಡಿಬಿಟ್ರೆ ಈ ಒಂದು ಸಮಸ್ಯೆ ತಪ್ಪುತ್ತಲ್ಲ ಅಂತ ಒಂದು. ಆ್ಯಂಡ್ ಎರಡನೇದು, ಸರಿಯಾಗಿ ಅಪ್ಲೋಡ್ ಆಗೋದಿಲ್ಲ, ಅಲ್ಲಿ ಅಕ್ಷರಗಳು ಕರೆಕ್ಟಾಗಿ ಕಾಣಿಸೋದಿಲ್ಲ ಅಂತಂದರೆ ವಿದ್ಯಾರ್ಥಿಗಳಿಗೆ ಅವರು ಬರೆದಿರುವಂಥ ಆನ್ಸರ್ ಶೀಟ್ನ ಆಕ್ಸೆಸ್ ಮಾಡಲಿಕ್ಕೆ ಆ ಡಿಜಿಟಲ್ ಕಾಪಿ ಸಿಕ್ಕಿದ್ರೆ, ಹೌದು ನಾನು ಬರೆದಿರೋದು ಕರೆಕ್ಟ್ ಆಗಿದೆ, ಇದೇ ನನ್ನ ಆನ್ಸರ್ ಶೀಟ್ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತಂದರೆ ಅದೆಲ್ಲವನ್ನು ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಥವಾ ನಡೆಸ್ಕೊಂಡು ಹೋದರೆ
ಈಸಿನೇ ಆಗುತ್ತಲ್ಲ, ಡಿಸ್ಅಡ್ವಾಂಟೇಜಸ್ಗಿಂತ ಜಾಸ್ತಿ ಅಡ್ವಾಂಟೇಜಸ್ ಇದಾವಲ್ಲ ಈ ಒಂದು ಪ್ರಕ್ರಿಯೆಯಲ್ಲಿ ಅಂತ. ಎಕ್ಸಾಕ್ಟ್ಲಿ ರಾಹುಲ್, ನೀವು ಹೇಳಿದಾಗೆ ನಿಜಕ್ಕೂ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಈ ಒಂದು ಸಿಸ್ಟಮ್ ಜಾರಿ ಆದ್ರೆ ಈಗೇನ್ ನಾವು CBSE ಸಿಸ್ಟಮ್ ಇಂದ ಪಾರದರ್ಶಕ ರಿಸಲ್ಟ್ ಅನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಒಬ್ಬ ವಿದ್ಯಾರ್ಥಿ ತಾನು ಬರ್ದಿರುವಂತ ಆನ್ಸರ್ ಶೀಟ್ ಅನ್ನ ಗಮನಿಸಬಹುದು. ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ಏನ್ ತಪ್ಪಾಗಿದೆ, ಎಷ್ಟು ಮಾರ್ಕ್ಸ್ ಹೋಗಿದೆ ಅನ್ನುವಂಥದ್ದು ಪಾರದರ್ಶಕವಾಗಿ ಆತನಿಗೆ ಸಿಕ್ಕಿದ್ರೆ ಆತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಹಾಗೆ ಈ ಒಂದು ಯೋಜನೆ ಇಸ್ ಅ ವೆರಿ ಟ್ರಾನ್ಸ್ಪರೆಂಟ್ ಯೋಜನೆ. ಇದರಿಂದ ವಿದ್ಯಾರ್ಥಿಗಳಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಾಗಿರ್ಬೋದು ಸಾಕಷ್ಟು ಯೂಸ್ಫುಲ್ ಇದೆ. ಆದ್ರೆ ಮತ್ತೊಂದ್ ಕಡೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಆತಂಕ ಉಂಟಾಗಿರೋದಂತೂ ಸತ್ಯ. ಯಾಕಂದ್ರೆ ಈ ಒಂದು ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ವಿದ್ಯಾರ್ಥಿ ಬರ್ದಿರುವಂತ ಪ್ರತಿ ಪೇಜ್ ಅನ್ನ ಕೂಡ ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ಮಿಸ್ ಆಗಿ ಅರ್ಧ ಪೇಜ್ ಅಥವಾ ಪೇಜ್ನ ಸ್ವಲ್ಪ ಪ್ರಮಾಣದಲ್ಲಿ ಕೂಡ ಮಿಸ್ ಆದ್ರೆ, ಅಕ್ಷರ ಕಟ್ಟಾದ್ರೆ ಮಾರ್ಕ್ಸ್ ಕುಸಿಯೋ ಆತಂಕ ಇರುತ್ತೆ. ಹೀಗಾಗಿ ಒಂದಷ್ಟು ಚರ್ಚೆಯ ಹಂತದಲ್ಲಿದೆ. ಒಂದಷ್ಟು ವಿದ್ಯಾರ್ಥಿಗಳು ಈ ಸಿಸ್ಟಮ್ ಬೇಡ ಅಂತ ಹೇಳಿದ್ರೆ, ಒಂದಷ್ಟು ವಿದ್ಯಾರ್ಥಿಗಳು ಈ ಸಿಸ್ಟಮ್ ಬರ್ಲಿ ಅನ್ನುವಂತಹ ಒಂದು ಗೊಂದಲದ ಸ್ಥಿತಿ ಇರುವಂತದ್ದು. ಆದ್ರೆ ಈ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಸಿಸ್ಟಮ್ ಅನ್ನ ಜಾರಿ ಮಾಡಿಬಿಟ್ರೆ, ಅಂದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದಾಗ ಒಂದು ಅಂದಾಜು ಸಿಕ್ಬಿಡುತ್ತೆ ಶಿಕ್ಷಣ ಇಲಾಖೆಗೆ ಯಾವ ರೀತಿ ಈ ಸಿಸ್ಟಮ್ ಅನ್ನ ನಾವು ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಮಾಡಬಹುದು, ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ. ಹೀಗಾಗಿ ಅವರು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ರಾಹುಲ್. ರೈಟ್ ಚಂದನ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.